ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ವೇಳೆ ವಿದ್ಯಾರ್ಥಿ ಒಬ್ಬ ನಿಮಗೆ ಗೊತ್ತಿರದ ಪ್ರಶ್ನೆಯನ್ನ ಕೇಳಿದ್ರೆ ಏನ್ ಮಾಡ್ತೀರಾ ಅಂತ ಇದೆ. ಚೆನ್ನಾಗಿದೆ ಅಲ್ವಾ ಪ್ರಶ್ನೆ? ಒಂದ್ ವೇಳೆ ವಿದ್ಯಾರ್ಥಿ ಒಬ್ಬ ನಿಮ್ಗೆ ಗೊತ್ತಿಲ್ಲದೆ ಇರೋ ಪ್ರಶ್ನೆಯನ್ನ ಕೇಳ್ಬಿಡ್ತಾನೆ, ಆಗ ನೀವೇನ್ ಮಾಡ್ತೀರಾ ಅಂತ ವಿದ್ಯಾರ್ಥಿಗೆ ಅವನ ಪ್ರಶ್ನೆಯು ಅರ್ಥರಹಿತ ಅಂತ ಹೇಳೋದು, ಅಂತಹ ವಿದ್ಯಾರ್ಥಿಯ ಪ್ರಶ್ನೆಯನ್ನ ಕಡೆಗಣಿಸಲು ಪ್ರಯತ್ನಿಸುವುದು, ಆ ಪ್ರಶ್ನೆಯ ಉತ್ತರವನ್ನ ಹುಡುಕಿ ನಂತರದ ದಿನ ವಿದ್ಯಾರ್ಥಿಗೆ ತಿಳಿಸುವುದು, ಅನಗತ್ಯ ಪ್ರಶ್ನೆಗಳನ್ನ ಕೇಳದ ವಿದ್ಯಾರ್ಥಿಗೆ ಅಥವಾ ಕೇಳಿದಂತ ವಿದ್ಯಾರ್ಥಿಗೆ ಗದರಿಸುವುದು ಅಂತ ಇದೆ. ಏನ್ ಮಾಡ್ಬೇಕು? ಒಬ್ಬ ಒಳ್ಳೆಯ ಶಿಕ್ಷಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪ್ರಶ್ನೆಯ ಉತ್ತರವನ್ನ ಹುಡುಕಿ ನಂತರದ ದಿನ ವಿದ್ಯಾರ್ಥಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಓಕೆ. ವಿಕಾಸವು ಎಲ್ಲರಲ್ಲೂ ಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತೆ, ಏಕಪಾರ್ಶ್ವತೆಯಿಂದ ದ್ವಿಪಾರ್ಶ್ವತೆಯೆಡೆಗೆ. ಅನುವಂಶೀಯತೆಯಿಂದ ಮಾತ್ರ ಹೊಂದಿರುತ್ತೆ, ಅನುವಂಶೀಯತೆಯನ್ನು ಮಾತ್ರ ಹೊಂದಿರುತ್ತೆ, ಪರಿಸರದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತೆ ಅಂತ ಇದೆ. ವಿಕಾಸ ಏನಿರುತ್ತೆ ಅದು ಯಾವಾಗ್ಲೂ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತೆ. ಮಾನವನಲ್ಲಿ ಅತ್ಯಂತ ವೇಗದ ಬೆಳವಣಿಗೆ ಈ ಅವಧಿಯಲ್ಲಿ ಕಂಡುಬರುತ್ತೆ. ಯಾವ ಅವಧಿಯಲ್ಲಿ ಕಂಡುಬರುತ್ತೆ ನೋಡಿ? ಪೂರ್ವ ಬಾಲ್ಯಾವಸ್ಥೆ, ವಯಸ್ಕತನ, ಶೈಶವಾವಸ್ಥೆ, ತಾರುಣ್ಯಾವಸ್ಥೆ ಅಂತ ಇದೆ. ಪೂರ್ವ ಬಾಲ್ಯಾವಸ್ಥೆ, ವಯಸ್ಕತನ, ಶೈಶವಾವಸ್ಥೆ ಇವೆಲ್ಲ ಏನಿದೆ ಇವು ನಿಮಗೆ ಕೆಲವೊಂದ್ಸತಿ ಏನಾಗುತ್ತೆ, ವಯಸ್ಕತನ ತುಂಬಾ ಬೇಗ ಬೆಳವಣಿಗೆ ಕಂಡುಬರುವಂತ ಅವಧಿ ಅಂತ ಅನ್ಸ್ಬಿಡುತ್ತೆ. ಬಟ್ ರೈಟ್ ಆನ್ಸರ್ ಈಸ್ ತಾರುಣ್ಯಾವಸ್ಥೆ. ಅನುವಂಶೀಯತೆ ನಿಯಮಗಳನ್ನ ಪ್ರತಿಪಾದಿಸಿದಂಥವ್ರು ಯಾರು? ಅನುವಂಶೀಯತೆಯ ನಿಯಮಗಳನ್ನ, ಓಕೆ, ರೂಲ್ಸ್ ಆಫ್ ಹೆರಿಡಿಟಿ, ಇದನ್ನ ಪ್ರತಿಪಾದಿಸಿದಂಥವ್ರು ಯಾರು? ಜಾನ್ ಗ್ರೆಗರ್ ಮೆಂಡಲ್, ಎಡ್ವರ್ಡ್ ಜೆನ್ನರ್, ಜಗದೀಶ್ ಚಂದ್ರ ಬೋಸ್, ಚಾರ್ಲ್ಸ್ ಡಾರ್ವಿನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು? ಜಾನ್ ಗ್ರೆಗರ್ ಮೆಂಡಲ್ ರವರು. ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತೆ? ಮೆಚುರಿಟಿ ಅನ್ನುವಂಥದ್ದು ಯಾವುದಕ್ಕೆ ಸಹಾಯ ಮಾಡುತ್ತೆ? ಕಲಿಕೆಗೆ ಅದು ಸಹಾಯ ಮಾಡುತ್ತೆ. ಅದನ್ನ ಬಿಟ್ಟು ಹಗಲುಗನಸು ಕಾಣಕ್ಕಾಗ್ಲಿ, ಕಲ್ಪನೆಗಾಗ್ಲಿ, ಊಹೆಗಾಗ್ಲಿ ಅದು ಸಹಾಯ ಮಾಡೋದಿಲ್ಲ. ಅದು ಸಹಾಯ ಮಾಡುವಂಥದ್ದು ಕಲಿಕೆಗೆ. ಔಪಚಾರಿಕ ಮೌಲ್ಯಮಾಪನವು ಸಾಮಾನ್ಯವಾಗಿ ಯಾವುದನ್ನ ಸೂಚಿಸುತ್ತೆ? ಔಪಚಾರಿಕೆ ಅಂದ್ರೆ ಏನು? ಒಂದು ಶಾಲೆಯಲ್ಲಿ ಕಟ್ಟುನಿಟ್ಟಾಗಿ ಏನು ಅಭ್ಯಾಸ ಮಾಡಿರ್ತಾರೆ, ಸೊ ಅದರ ಒಂದು ಮೌಲ್ಯಮಾಪನ ಏನಿರುತ್ತೆ ಅದು ಯಾವುದನ್ನ ಸೂಚಿಸುತ್ತೆ? ಸಾಧನ ಪರೀಕ್ಷೆ, ಲಿಖಿತ ದಾಖಲೆ, ಮೌಖಿಕ ಪರೀಕ್ಷೆ, ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು? ಎಲ್ಲವೂ ಅನ್ನುವಂಥದ್ದು ಸರಿಯಾದ ಉತ್ತರ. ಕೌಶಲಗಳ ಸಾಧನೆಯ ಅವಲೋಕನವನ್ನ ಒದಗಿಸುವಂತ ಮೌಲ್ಯಮಾಪನ ಯಾವುದು? ನೋಡಿ, ಕೌಶಲಗಳ ಸಾಧನೆಯ ಅವಲೋಕನ, ಓಕೆ, ಸ್ಕಿಲ್ಸ್, ಇವುಗಳ ಸಾಧನೆಯ ಅಬ್ಸರ್ವೇಷನ್ ಅನ್ನ ಯಾವ ಮೂಲಕ ನಾವು ಮೌಲ್ಯಮಾಪನ ಮಾಡ್ಬೋದು? ರಚನಾತ್ಮಕ, ನೈದಾನಿಕ, ಸಂಕಲನಾತ್ಮಕ, ಪ್ರಾಯೋಗಿಕ ಅಂತ ಇದೆ. ಸೊ ಇದನ್ನ ಪ್ರಾಯೋಗಿಕವಾಗಿ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡಿ ಅವಲೋಕನವನ್ನ ಒದಗಿಸುವಂತ ಮೌಲ್ಯಮಾಪನ, ಕೌಶಲಗಳ ಸಾಧನೆ. ಸೊ ಕೌಶಲ ಅಂದ್ರೇನು? ಸ್ಕಿಲ್. ಸೊ ಪ್ರಾಯೋಗಿಕವಾಗಿ ಅದನ್ನ ಮೌಲ್ಯಮಾಪನ ಮಾಡುವಂಥದ್ದು. ಎಷ್ಟೋ ಬಾರಿ ಸಮಸ್ಯೆಗೆ ಉತ್ತರ ಇದ್ದಕ್ಕಿದ್ದಂತೆ ಹೊಳೆಯುತ್ತೆ. ಈ ಹೇಳಿಕೆಯ ಹಿಂದಿರುವಂತ ಸಿದ್ಧಾಂತ ಯಾವುದು? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದನ್ನ ಬಹಳಷ್ಟು ಸಲ ಕೇಳಿದರೆ ಕೂಡ. ಸೊ ಡೈರೆಕ್ಟ್ ಆಗಿ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ದಟ್ ಇಸ್ ಒಳನೋಟ ಕಲಿಕೆ ಸಿದ್ಧಾಂತ. ಇನ್ನು ಪರಿಶಿಷ್ಟ ಜಾತಿ ಎಂಬ ಪದನಾಮವನ್ನ ಯಾವ ಆಯೋಗ ನೀಡಿತು? ನೋಡಿ, ಪರಿಶಿಷ್ಟ ಜಾತಿ, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಪದನಾಮವನ್ನ ಯಾವ ಆಯೋಗ ನೀಡಿತು ಅಂತ ಕೇಳಿದರೆ ಇದು ಸೈಮನ್ ಆಯೋಗ, ಸೈಮನ್ ಕಮಿಷನ್ ಏನಿದೆಯಲ್ಲ, ಇದು SC ಅನ್ನುವಂಥ ಒಂದು ಪದವನ್ನ ಇದು ನೀಡಿತು. ಇನ್ನು ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಇವರಲ್ಲಿ ಹೆಚ್ಚಾಗುತ್ತೆ. ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಯಾವುದರಲ್ಲಿ ಹೆಚ್ಚಾಗುತ್ತೆ? ಕಾರ್ಯಕ್ರಮ ನಿರೂಪಕರು, ಕವಿಗಳು, ಚಿತ್ರಕಲಾವಿದರು, ಶಿಲ್ಪಿಗಳು, ವಿಮಾನ ಚಾಲಕರು, ಸಸ್ಯ ಮತ್ತು ಪ್ರಾಣಿ ಶಾಸ್ತ್ರಜ್ಞರು, ಸಂಗೀತಗಾರರು ಮತ್ತು ಗಣಿತ ಶಾಸ್ತ್ರಜ್ಞರು. ನೋಡಿ, ಕಾರ್ಯಕ್ರಮ ನಿರೂಪಕರು ಮತ್ತು ಕವಿಗಳು ಇವೆಲ್ಲ ಏನು ಹೇಳ್ತೀವಿ? ಬರಹಕ್ಕೆ ಸಂಬಂಧಿಸಿದ್ದು. ಸೊ ಇದಲ್ಲ. ಇನ್ನು ಸಸ್ಯಗಳಿಗೆ, ಇನ್ನು ಪ್ರಾಣಿ ಶಾಸ್ತ್ರಜ್ಞರು ಪ್ರಾಣಿಗಳಿಗೆ ಸಂಬಂಧಿಸಿದ್ದು. ಇದು ಸಂಗೀತಕ್ಕೆ ಅಂಡ್ ಇದು ಗಣಿತಕ್ಕೆ. ಬಟ್ ನೋಡಿ, ಚಿತ್ರಕಲಾವಿದರು, ಶಿಲ್ಪಿಗಳು, ವಿಮಾನ ಚಾಲಕರು ಇವರೆಲ್ಲ ಏನು ಅಂತ ಹೇಳಿದ್ರೆ
ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸೈಕಾಲಜಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವಿಲ್ಲಿ ನೋಡಿದೀವಿ. ಇದರಲ್ಲಿ ಎಷ್ಟೋ ಪ್ರಶ್ನೆಗಳು ಈಗ ಆಲ್ರೆಡಿ ನಿಮ್ಗೆ TET ನಲ್ಲಿ ಬಂದಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ, ಯಾರೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ. ಸೊ ಹೀಗೆ ನಿಮ್ಗೆ ಇನ್ನಷ್ಟು ಪ್ರಶ್ನೆಗಳು ಸಾಲ್ವ್ಡ್ ಕ್ವೆಶನ್ ಪೇಪರ್ಸ್ ಬೇಕು ಅನ್ನೋದಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಯಾವ ಸಬ್ಜೆಕ್ಟ್ ನಿಮ್ಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.